ನಮಸ್ಕಾರ ಸ್ನೇಹಿತರೆ. ಕೃಷಿ ಭಾರತದ ಬೆನ್ನೆಲುಬು. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ 47ರಿಂದ 55% ಜನ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಲ್ಲದೆ ದೇಶದಲ್ಲಿನ ಎಷ್ಟೋ ಕಾರ್ಖಾನೆಗಳಿಗೆ ರಾ ಮೆಟೀರಿಯಲ್ಸ್ ಸಪ್ಲೈ ಮಾಡ್ತಿರೋದೇ ಕೃಷಿ. ಹೀಗಾಗಿನೇ ಕೃಷಿನ ಭಾರತದ ಬೆನ್ನೆಲುಬು ಅಂತ ಹೇಳಲಾಗುತ್ತೆ. ಆದ್ರೆ ಕೃಷಿ ವಲಯದಲ್ಲಿ ಹೊಸ ಪ್ರಯೋಗ ಹೆಚ್ಚಾಗಿ ನಡೀತಾ ಇಲ್ಲ. ಇವತ್ತಿಗೂ ಹಳೆ ಪದ್ಧತಿನೇ ಫಾಲೋ ಮಾಡಲಾಗ್ತಿದೆ. ಹೀಗಾಗಿ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ಮೋದಿ ರೈತರಿಗೆ ಹೊಸ ರೀತಿ ಕೃಷಿ ಮಾಡೋಕೆ ಕರೆ ಕೊಟ್ಟಿದ್ದಾರೆ. 1 ವರ್ಷಕ್ಕೆ ಜಸ್ಟ್ 1 ಎಕರೆ ಜಾಗದಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿ ದೇಶಕ್ಕೆ ಅದ್ಭುತ ರಿಸಲ್ಟ್ ಸಿಗುತ್ತೆ ಅಂದಿದ್ದಾರೆ. ಅಲ್ಲದೆ ದೇಶದ ಎಲ್ಲಾ ಕೃಷಿ ವಿಜ್ಞಾನಿಗಳು, ಅಗ್ರಿ ಸಂಸ್ಥೆಗಳು ಇದನ್ನ ಒಂದು ಚಳುವಳಿಯಾಗಿ ಕೈಗೆತ್ತಿಕೊಳ್ಬೇಕು, ರೈತರ ಜಮೀನನ್ನೇ ಲ್ಯಾಬ್ ಮಾಡ್ಕೋಬೇಕು ಅಂದಿದ್ದಾರೆ. ಹಾಗಿದ್ರೆ ಮೋದಿ ಹೇಳ್ತಿರೋದೇನು? ಏನಿದು 1 ಸೀಸನ್ 1 ಎಕರೆ ಎಕ್ಸ್ಪೆರಿಮೆಂಟ್? ಇದರಿಂದ ದೇಶಕ್ಕೆ ಹೇಗೆ ಲಾಭ ಆಗತ್ತೆ ಎಲ್ಲವನ್ನೂ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಗಳನ್ನ ನೀವು ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಹಾಗೆ 7 ಸ್ಯಾಂಡ್ಸ್ ಟೂರಿಸಂನವರ ಹೊಸ ಟ್ರಿಪ್ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಬನ್ನಿ ಈಗ ಶುರು ಮಾಡೋಣ. ಕೃಷಿ ವಲಯಕ್ಕೆ ಮೋದಿ ಕಿವಿ ಮಾತು. ನಿಮ್ಮ ಜಮೀನನ್ನೇ ಪ್ರಯೋಗಾಲಯ ಮಾಡಿ. ಸ್ನೇಹಿತರೆ, ಕೃಷಿ ನಮ್ಮ ದೇಶದ ಬೆನ್ನೆಲುಬು ಹೌದು. ಆದ್ರೆ ಆ ಬೆನ್ನೆಲುಬು ಇನ್ನಷ್ಟು ಗಟ್ಟಿಯಾಗಬೇಕು, ಸ್ಟ್ರಾಂಗ್ ಆಗಬೇಕು ಅಂದ್ರೆ ಹೆಚ್ಚು ಸುಧಾರಣೆ ಕೂಡ ನಡೀಬೇಕು. ಈಗ ಅಂತಹ ಸುಧಾರಣೆಯೊಂದರ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಇದೇ ನವೆಂಬರ್ 19ರಿಂದ 21ರವರೆಗೆ ತಮಿಳುನಾಡಿನ ಕೊಯಮತ್ತೂರಲ್ಲಿ ಸೌತ್ ಇಂಡಿಯಾ ನ್ಯಾಚುರಲ್ ಫಾರ್ಮಿಂಗ್ ಸಮಿಟ್ ನಡೆದಿತ್ತು. ಅದರಲ್ಲಿ ಮಾತನಾಡಿರೋ ಮೋದಿ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾತನಾಡಿದ್ದಾರೆ. ನ್ಯಾಚುರಲ್ ಫಾರ್ಮಿಂಗ್ ನ ವಿಸ್ತಾರ ಮಾಡುವುದು 21ನೇ ಶತಮಾನದ ಅವಶ್ಯಕ ಬೇಡಿಕೆಯಾಗಿದೆ. ಇತ್ತೀಚಿನ ದಶಕಗಳಲ್ಲಿ ಕೃಷಿ ವಿಕಾಸ ಆದಂತೆ ಕೆಮಿಕಲ್ ಪೆಸ್ಟಿಸೈಡ್ ಬಳಕೆ ಹೆಚ್ಚಾಗಿದೆ. ಆದರೆ ಇವುಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಮ್ಮಿಯಾಗಿರೋದಲ್ಲದೆ ಕೃಷಿ ಖರ್ಚು ಕೂಡ ಜಾಸ್ತಿಯಾಗಿದೆ. ಹೀಗಾಗಿ ಇದಕ್ಕಿರೋ ಒಂದೇ ಒಂದು ಪರಿಹಾರ ಅಂದ್ರೆ ಬೆಳೆಗಳ ಡೈವರ್ಸಿಫಿಕೇಶನ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್. ನಾವು ನಮ್ಮ ಮಣ್ಣಿನ ಫಲವತ್ತತೆ ಮತ್ತು ಬೆಳೆಗಳಲ್ಲಿ ಪೋಷಕಾಂಶನ ಮತ್ತೆ ತರಬೇಕು ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಕಡೆ ಹೋಗ್ಲೇಬೇಕು ಅಂತ ಮೋದಿ ಹೇಳಿದ್ದಾರೆ. ಅಲ್ಲದೆ ಪ್ರತಿ ರೈತರು ನಿಮ್ಮ ಜಮೀನಲ್ಲಿ 1 ಎಕರೆಯಲ್ಲಿ ಈ ಪ್ರಯೋಗ ಮಾಡಿ ಅಂತ ಇಡೀ ದೇಶದ ರೈತರಿಗೆ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ವಿಜ್ಞಾನಿಗಳಿಗೆ ಕೂಡ ರೈತರ ಜಮೀನನ್ನೇ ಜೀವಂತ ಪ್ರಯೋಗಾಲಯ ರೀತಿ ಟ್ರೀಟ್ ಮಾಡಿ ಅಲ್ಲಿಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನ ವಿಜ್ಞಾನ ಬೆಂಬಲಿತ ಚಳುವಳಿಯಾಗಿ ನಡೆಸಿ ಅಂತ ಕರೆ ನೀಡಿದ್ದಾರೆ. ಹೀಗೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಗಂಟೆಗಟ್ಲೆ ಮೋದಿ ಮಾತನಾಡಿದ್ದಾರೆ. ಏನಿದು ನ್ಯಾಚುರಲ್ ಫಾರ್ಮಿಂಗ್? ಸ್ನೇಹಿತರೆ, ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಹಜ ಕೃಷಿ ಪದ್ಧತಿ ಹೆಸರೇ ಹೇಳುವಂತೆ ಸಿಂಪಲ್ ಕೃಷಿ. ಕೃಷಿಯೊಂದಿಗೆ ಅದಕ್ಕೆ ಹಾನಿ ಮಾಡದೆ ಬೆಳೆಯನ್ನ ಬೆಳೆಯೋ ವಿಧಾನ. ಪ್ರಕೃತಿ ದತ್ತವಾದ ಒಂದು ಕಾಡು ಹೇಗೆ ಬೆಳೆಯುತ್ತೋ ಅದೇ ರೀತಿ ನಾವು ಕೃಷಿ ಮಾಡಬೇಕು ಅನ್ನೋದು. ಕಾಡಿನಲ್ಲಿ ಮನುಷ್ಯ ಯಾವತ್ತೂ ಸಸಿ ನೆಡಲ್ಲ, ಅಲ್ಲಿನ ಗಿಡಗಳಿಗೆ ನೀರುಣಿಸಲ್ಲ, ಗೊಬ್ಬರ ಹಾಕಲ್ಲ, ಕೀಟನಾಶಕ, ಕಳೆನಾಶಕ ಯಾವುದನ್ನು ಸ್ಪ್ರೇ ಮಾಡಲ್ಲ. ಹೀಗಿದ್ರೂ ಕೂಡ ಕಾಡು ಮಾನವ ಎಷ್ಟೇ ಕಸರತ್ತು ಮಾಡಿ ಬೆಳೆಸಿದ ಗಿಡ ಮರಗಳಿಗಿಂತ ಫಲವತ್ತವಾಗಿ ಸಂಪದ್ಭರಿತವಾಗಿ ಬೆಳೆಯುತ್ತೆ. 100 ಬಗೆಯ ಹೂವು, ಹಣ್ಣು ಹಂಪಲು, ತರಕಾರಿ ಎಲ್ಲದನ್ನ ಕೊಡುತ್ತೆ. ಇದು ಹೇಗ್ ಸಾಧ್ಯ? ಇದಕ್ಕೆ ನಾವು ಕಾಡು ಹೇಗ್ ಬೆಳೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಯಾವುದೋ ಒಂದು ಮರ ಇರುತ್ತೆ, ಅದರ ಸುತ್ತ ಬಳ್ಳಿಗಳು ಹಬ್ಬಿರುತ್ತೆ. ಮರದ ಎಲೆ, ತೊಗಟೆ, ಬೀಜ, ರೆಂಬೆ, ಕೊಂಬೆ, ಟೊಂಗೆ ಎಲ್ಲ ಅಲ್ಲಲ್ಲೇ ಬಿದ್ದಿರುತ್ತವೆ. ಇದರಿಂದ ಮಲ್ಚಿಂಗ್ ಆಗತ್ತೆ, ಅಂದ್ರೆ ಮಣ್ಣಿಗೆ ಬಿಸಿಲು ಬೀಳದಂತೆ ಕವರ್ ಆಗತ್ತೆ. ಇದರಿಂದ ಅಲ್ಲಿ ತೇವಾಂಶ ಇರುತ್ತೆ. ಈ ತೇವಾಂಶ ಭರಿತ ಮಣ್ಣಲ್ಲಿ ಎರೆಹುಳು ಮತ್ತಿತರೆ ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿಯಾಗತ್ತೆ. ಇವು ಅಲ್ಲಿರೋ ಎಲೆ ಮತ್ತಿತರೆ ಕಸವನ್ನ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡೋದಲ್ಲದೆ ಸಸ್ಯಗಳಿಗೆ ಅಗತ್ಯವಾಗಿ ಬೇಕಾದ ಇಂಗಾಲ, ನೈಟ್ರೋಜನ್ ಮತ್ತಿತರ ಪೋಷಕಾಂಶಗಳನ್ನ ಮಣ್ಣಿಗೆ ಸೇರಿಸುತ್ತೆ. ಹೀಗಾಗಿ ಒಟ್ಟಿಗೆ 100 ತರದ ಗಿಡ, ಮರ, ಬಳ್ಳಿ ಸಹಬಾಳ್ವೆಯಿಂದ ಸಂಪದ್ಭರಿತವಾಗಿ ಬೆಳೆದು ಒಂದು ಅರಣ್ಯವಾಗುತ್ತೆ. ಇದೇ ನ್ಯಾಚುರಲ್ ಫಾರ್ಮಿಂಗ್ನ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಮಣ್ಣಿನಲ್ಲೇ ಇದೆ 98% ಪೋಷಕಾಂಶ. ನೈಸರ್ಗಿಕ ಕೃಷಿಯ ಮುಖ್ಯ ಉದ್ದೇಶಗಳು ಏನಂದ್ರೆ, ಮೊದಲನೇದು, ಇದರಲ್ಲಿ ಯೂರಿಯಾ, ಡಿಎಪಿ, ರಾಸಾಯನಿಕ ಗೊಬ್ಬರ ಮತ್ತು ಪೆಸ್ಟಿಸೈಡ್ಗಳನ್ನ ಬಳಕೆ ಮಾಡೋದಿಲ್ಲ. ಬದಲಿಗೆ ಕೇವಲ ನ್ಯಾಚುರಲ್ ಇನ್ಪುಟ್ಸ್ಗಳಾದ ಜೀವಾಮೃತ, ಬಯೋ ಡಿಕಂಪೋಸಸ್ನ ಮಾತ್ರ ಯೂಸ್ ಮಾಡಲಾಗುತ್ತೆ. ಯಾಕಂದ್ರೆ ಸಸ್ಯಗಳಿಗೆ ಬೇಕಾದ ಪೋಷಕಾಂಶಗಳು 98.5% ನಷ್ಟು ನೈಸರ್ಗಿಕವಾಗಿರುವಂತ ಗಾಳಿ, ನೀರು, ಸೂರ್ಯನ ಬೆಳಕಿನಿಂದಲೇ ಸಿಗುತ್ತೆ. ಉಳಿದ 1.5%ಗೆ ಮಾತ್ರ ನಾವು ಗೊಬ್ಬರ ಹಾಕೋದು. ಹೀಗಾಗಿ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಮಣ್ಣಿನಲ್ಲೇ ಇರುವ ಫಾಸ್ಫೇಟ್, ಪೊಟ್ಯಾಷಿಯಂ, ಜಿಂಕ್ ಮತ್ತು ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳನ್ನು ಹೆಚ್ಚಿಸಲಾಗುತ್ತೆ. ಈ ವಿಧಾನದಲ್ಲಿ ಕಳೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕೋದಿಲ್ಲ. ಅಂದ್ರೆ ಕಳೆನಾಶಕ ಹೊಡೆದು ಸಂಪೂರ್ಣ ನೆಲಸಮ ಮಾಡೋದಿಲ್ಲ. ಬದಲಿಗೆ ಕಳೆಗಳನ್ನ ಕಟ್ ಮಾಡಿ ಅದೇ ನೆಲದ ಮೇಲೆ ಹೊದಿಸಲಾಗುತ್ತೆ.
ಇದು ಕೊಳೆಯೋದ್ರಿಂದ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡುತ್ತೆ. ಕೆಮಿಕಲ್ ಫಾರ್ಮಿಂಗ್ ನ ಕಂಪೇರ್ ಮಾಡಿದ್ರೆ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ 40-70% ನೀರು ಸೇವ್ ಆಗತ್ತೆ. ಯಾಕಂದ್ರೆ ಕೆಮಿಕಲ್ ಫಾರ್ಮಿಂಗ್ ನಲ್ಲಿ ಮಣ್ಣು ಡ್ರೈ ಆಗತ್ತೆ, ಹೆಚ್ಚುವರಿ ನೀರನ್ನ ಕೊಡಬೇಕಾಗತ್ತೆ. ಆದ್ರೆ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಮಣ್ಣು ಸಹಜವಾಗಿ ಹೆಚ್ಚಿನ ನೀರು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಗಳಿಸಿಕೊಳ್ಳುತ್ತೆ. ಯಾಕಂದ್ರೆ ಮಣ್ಣಿನ ರಚನೆ ಮತ್ತು ಸಾವಯವ ವಸ್ತುಗಳ ಪ್ರಮಾಣ ಹೆಚ್ಚಾಗೋದ್ರಿಂದ ಹೆಚ್ಚಿನ ತೇವಾಂಶ ಸ್ಟೋರ್ ಆಗತ್ತೆ. ಒಂದೇ ಹೊಲದಲ್ಲಿ 10 ಬೆಳೆ. ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿರೋ ಬೆನಿಫಿಟ್ಸ್ ಗಳನ್ನ ನೋಡೋದಾದ್ರೆ ಮಣ್ಣಿನ ಆರೋಗ್ಯನ ಕಾಪಾಡೋಕೆ ಸಾಧ್ಯವಾಗುತ್ತೆ. ಅಲ್ಲದೆ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಬೆಳೆದ ಬೆಳೆಯಲ್ಲಿ ಹೆಚ್ಚಿನ ಪೋಷಕಾಂಶಗಳು ಸಹ ಇರುತ್ತೆ. ಇದರಿಂದ ನಮ್ಮ ಹೆಲ್ತ್ ಅನ್ನ ಸಹ ಕಾಪಾಡ್ಕೊಳ್ಬಹುದು. ಇದ್ರ ಜೊತೆಗೆ ಕಾಸ್ಟ್ ಚೂರು ಕಡಿಮೆ ಆಗತ್ತೆ. ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಕೂಡ ಹೌದು. ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ 5-6 ಬೆಳೆಗಳನ್ನ ಹಾಕ್ಬೋದು. ಇದರಿಂದ ಒಂದು ಮಣ್ಣಿನ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪ್ರತಿ ಬೆಳೆಗಳು ಮಣ್ಣಿನಿಂದ ಪರ್ಟಿಕ್ಯುಲರ್ ಪೋಷಕಾಂಶಗಳನ್ನ ಹೆಚ್ಚು ಹೀರಿಕೊಳ್ತಾ ಇರ್ತವೆ. ಒಂದೇ ರೀತಿಯ ಬೆಳೆಗಳನ್ನ ಬೆಳೆದ್ರೆ ಮುಂದಿನ ವರ್ಷಕ್ಕೆ ಮಣ್ಣಿನಲ್ಲಿ ಆ ಪೋಷಕಾಂಶನೇ ಇರಲ್ಲ. ಜೊತೆಗೆ ಇಳುವರಿ ಕಡಿಮೆ ಆಗತ್ತೆ. ಆದ್ರೆ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳೆದ್ರೆ ಆ ಸಮಸ್ಯೆ ಇರೋದಿಲ್ಲ. ಜೊತೆಗೆ ಈ ಬೆಳೆಗಳು ಒಂದಕ್ಕೊಂದು ಸಹಾಯ ಮಾಡಿಕೊಂಡು ಬೆಳೆಯುತ್ತೆ. ಕ್ರಾಪ್ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ರೈತ ಒಂದೇ ಬೆಳೆ ಮೇಲೆ ನೆಚ್ಚಿಕೊಂಡು ಕೂರೋ ಅಗತ್ಯ ಇಲ್ಲ. ದೇಶಕ್ಕೇನ್ ಲಾಭ? ಸ್ನೇಹಿತರೆ, ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಶಾರ್ಟ್ ಟರ್ಮ್ ನಲ್ಲಿ ಅಂತ ಕ್ರಾಂತಿಕಾರಿ ಬದಲಾವಣೆ ಕಾಣಿಸದೇ ಇರಬಹುದು. ಆದ್ರೆ ಲಾಂಗ್ ಟರ್ಮ್ ನಲ್ಲಿ ರೈತರ ಜೊತೆಗೆ ದೇಶಕ್ಕೆ ಕೂಡ ಒಂದು ಒಳ್ಳೆ ರಿಸಲ್ಟ್ ನ ಕೊಡುತ್ತೆ. ಆಗ್ಲೇ ಹೇಳ್ದಂತೆ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಆರೋಗ್ಯಕರ ಮಣ್ಣು ದೇಶದ ಫುಡ್ ಸೆಕ್ಯೂರಿಟಿನ ಹೆಚ್ಚು ಮಾಡುತ್ತೆ. ನಿಮ್ಗೆಲ್ಲ ಗೊತ್ತಿರಬಹುದು, ಭಾರತದಲ್ಲಿ ವಾಟರ್ ಕ್ರೈಸಿಸ್ ಬಹಳ ವೇಗವಾಗಿ ಬೆಳವಣಿಗೆ ಆಗ್ತಿದೆ. ನೀರಿಗಾಗಿ ರಾಜ್ಯಗಳ ಮಧ್ಯ ಕಿತ್ತಾಟಗಳು ನಡೀತಲೇ ಇರ್ತವೆ. ಪ್ರತಿ ಎಕರೆ ಕೂಡ ಕಡಿಮೆ ನೀರನ್ನ ಬಳಸೋದ್ರಿಂದ ದೇಶದ ನೀರಿನ ಸಂಪನ್ಮೂಲ ದೀರ್ಘಕಾಲ ಉಳಿದುಕೊಳ್ಳುತ್ತೆ. ಇನ್ನು ನ್ಯಾಚುರಲ್ ಫಾರ್ಮಿಂಗ್ ನಿಂದ ರೈತರ ಮೇಲಿನ ಆರ್ಥಿಕ ಹೊರೆ ಕಡಿಮೆಯಾಗೋದಲ್ಲದೆ ಇದು ದೇಶದ ಮೇಲಿನ ಆರ್ಥಿಕ ಹೊರೆನ ಕೂಡ ಕಡಿಮೆ ಮಾಡುತ್ತೆ. ಈಗ ನೋಡಿ, 2024 ಒಂದೇ ವರ್ಷದಲ್ಲಿ ಭಾರತ $7.71 ಬಿಲಿಯನ್ ಮೌಲ್ಯದ ಕೆಮಿಕಲ್ ಫರ್ಟಿಲೈಸರ್ಸ್ ನ ಆಮದು ಮಾಡಿಕೊಂಡಿತ್ತು. ಅಲ್ಲದೆ ಈ ರಸಗೊಬ್ಬರಗಳ ಮೇಲೆ ಸರ್ಕಾರ ಸಬ್ಸಿಡಿ ಬೇರೆ ಕೊಡ್ತಿದೆ. ಹೀಗಾಗಿ ನ್ಯಾಚುರಲ್ ಫಾರ್ಮಿಂಗ್ ಹೆಚ್ಚಾದಂತೆ ದೇಶದ ಮೇಲಿನ ಆರ್ಥಿಕ ಹೊರೆ ಸಹ ಕಡಿಮೆ ಆಗುತ್ತೆ. ಇನ್ನು ಕೆಮಿಕಲ್ ಫ್ರೀ ಫುಡ್ ಸಿಗೋದ್ರಿಂದ ದೇಶದ ಪಾಪ್ಯುಲೇಷನ್ ಕೂಡ ಆರೋಗ್ಯವಾಗಿರುತ್ತೆ. ಒಂದು ದೇಶದಲ್ಲಿ ಸ್ಟ್ರಾಂಗ್ ವರ್ಕ್ ಫೋರ್ಸ್ ಇದ್ರೆ ಎಕಾನಮಿಗೆ ಕೂಡ ಹೆಚ್ಚಿನ ಬಲ ಸಿಗುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಸ್ಟೇಬಲ್ ಆಗಿ ಕೃಷಿಯಿಂದ ಆದಾಯ ಬರೋದು ಜಾಸ್ತಿ. ಆದ್ರೆ ಹಳ್ಳಿಗಳಲ್ಲಿ ಉದ್ಯೋಗ ಕೂಡ ಕ್ರಿಯೇಟ್ ಆಗ್ತವೆ. ಇದರಿಂದ ರಿವರ್ಸ್ ಮೈಗ್ರೇಷನ್ ಅಂದ್ರೆ ನಗರದಿಂದ ಮತ್ತೆ ಹಳ್ಳಿಗೆ ಮರಳುವವರ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಳ್ಳಿಗಳು ಸ್ವಾವಲಂಬಿ ಆದ್ರೆ ದೇಶದ ಜಿಡಿಪಿಗೆ ಸಹ ಎಕ್ಸ್ಟ್ರಾ ಬೂಸ್ಟ್ ಸಿಗುತ್ತೆ. ಚಾಲೆಂಜಸ್ ಕೂಡ ಇದೆ. ಹೌದು ಸ್ನೇಹಿತರೆ, ಯಾವುದೇ ಒಳ್ಳೆ ಕೆಲಸಕ್ಕೆ ಸವಾಲುಗಳಿರೋ ಹಾಗೆ ನ್ಯಾಚುರಲ್ ಫಾರ್ಮಿಂಗ್ ಕೂಡ ಕೆಲವೊಂದು ಚಾಲೆಂಜಸ್ ಇದೆ. ಮೊದಲನೇದು, ಆರಂಭದಲ್ಲಿ ಇಳುವರಿ ಕಡಿಮೆ. ಅದರಲ್ಲೂ ಫಸ್ಟ್ 2-3 ವರ್ಷ ಕೆಮಿಕಲ್ ಫಾರ್ಮಿಂಗ್ ನಿಂದ ನ್ಯಾಚುರಲ್ ಫಾರ್ಮಿಂಗ್ ಶಿಫ್ಟ್ ಆದಾಗ ಭೂಮಿ ಹೊಂದ್ಕೊಳ್ಬೇಕಾಗತ್ತೆ. ಈ ಟೈಮಲ್ಲಿ ಸುಮಾರು 20-40% ಇಳುವರಿ ಡೌನ್ ಆಗ್ಬೋದು. ಇದು ನಿಮ್ಮ ಭೂಮಿ ಫಲವತ್ತತೆ ಸೇರಿ ಹಲವು ವಿಚಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಭವಿಷ್ಯದಲ್ಲಿ ಇಳುವರಿ ಏರಿಕೆಯಾಗತ್ತೆ. ಮೋನೋಕಾರ್ಪಿಂಗ್ ನಂತೆ ರಸಗೊಬ್ಬರ ಹಾಕಿ ಬೆಳೆದಂತೆ ಭಾರಿ ಈಲ್ಡ್ ಬರದೇ ಇರಬಹುದು. ಆದ್ರೆ ಅಂತ ಫಾರ್ಮಿಂಗ್ ನಲ್ಲಿ ನಿಮಗೆ ಖರ್ಚು ಕೂಡ ಹೆಚ್ಚಿರುತ್ತೆ. ಇದರಲ್ಲಿ ಆರಂಭಿಕ ಖರ್ಚುಗಳನ್ನ ಬಿಟ್ರೆ 60-70% ಖರ್ಚು ಕಮ್ಮಿ ಆಗತ್ತೆ. ಹೀಗಾಗಿ ಕೆಮಿಕಲ್ ಫಾರ್ಮಿಂಗ್ ನಷ್ಟು ಇಳುವರಿ ಬರದೇ ಇದ್ರೂ ಲಾಭ ಅಲ್ಲಿಗಿಂತ ಜಾಸ್ತಿ ಇರುತ್ತೆ. ಎರಡನೇ ಚಾಲೆಂಜ್ ಅಂದ್ರೆ ಮಾರ್ಕೆಟ್ ಡಿಮ್ಯಾಂಡ್. ಇದನ್ನ ಮಾರ್ಕೆಟ್ ಅಲ್ಲಿ ಮಾರಬೇಕು ಅಂದ್ರೆ ಸರ್ಟಿಫಿಕೇಟ್ ಬೇಕಾಗತ್ತೆ. ಇಲ್ಲ ಅಂದ್ರೆ ಯಾರೂ ನಂಬಲ್ಲ. ನಾರ್ಮಲ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದರ ಜೊತೆಗೆ ನಾರ್ಮಲ್ ಫಾರ್ಮಿಂಗ್ ಬೆಳೆದ ಫುಡ್ ಎದುರು ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿನ ಫುಡ್ ಕಾಂಪೀಟ್ ಮಾಡೋದು ಕಷ್ಟ ಆಗ್ತಿದೆ. ಯಾಕಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಬೆಳೆದ ವಸ್ತು ಸಾಮಾನ್ಯವಾಗಿ ಸ್ವಲ್ಪ ದುಬಾರಿ ಆಗಿರುತ್ತೆ. ಆದ್ರೆ ಸ್ನೇಹಿತರೆ, ರೈತರು ಎಲ್ಲಿವರೆಗೆ ಕೃಷಿನ ಬಿಸ್ನೆಸ್ ತರ ಟ್ರೀಟ್ ಮಾಡಲ್ವೋ ಅಲ್ಲಿವರೆಗೂ ನಾವು ಹೀಗೆ ಇರಬೇಕಾಗತ್ತೆ. ಯಾವುದೋ ಇಟಲಿಯಲ್ಲಿ ತಯಾರಿಸಿದ ಬಟ್ಟೆ ಭಾರತದಲ್ಲಿ ಮಾರಾಟ ಆಗ್ತಿರುತ್ತೆ. ಕಾರಣ ಅದರ ಕ್ವಾಲಿಟಿ. ಆ ಬಟ್ಟೆ ತಯಾರಿಸಿದ ವ್ಯಕ್ತಿ ಅದರ ಮಾರ್ಕೆಟ್ ಎಲ್ಲಿದೆ, ಡಿಮ್ಯಾಂಡ್ ಎಲ್ಲಿದೆ, ಜನ ಯಾವ ರೀತಿಯ ಬಟ್ಟೆ ಇಷ್ಟಪಡ್ತಾರೆ ಅಂತ A to Z ಥಿಂಕ್ ಮಾಡಿರ್ತಾನೆ. ಹೀಗಿರುವಾಗ ರೈತರು ಆ ಥರ ಯಾಕೆ ಥಿಂಕ್ ಮಾಡಬಾರ್ದು? ಒಳ್ಳೆ ಕ್ವಾಲಿಟಿಯ ಉತ್ಪನ್ನ ಇದ್ರೆ ಎಲ್ಲಿ ಇದ್ರೂ ಬೆಲೆ ಇರುತ್ತೆ. ಸ್ವಲ್ಪ ಶ್ರಮ ವಹಿಸಿ ಹುಡುಕ್ಬೇಕಾಗತ್ತೆ. ಎಕ್ಸ್ಪೋರ್ಟ್ ಹೇಗೆ, ಟ್ರಾನ್ಸ್ಪೋರ್ಟ್ ಹೇಗೆ ಅನ್ನೋದನ್ನ ಒಂದಿಷ್ಟು ರಿಸರ್ಚ್ ಮಾಡಬೇಕಾಗತ್ತೆ. ಹಾಗಂತ ಇದು ಮಾಡೋಕ್ಕಾಗದೆ ಇಲ್ಲ ಅನ್ನೋ ಕೆಲಸವಲ್ಲ. ಸ್ನೇಹಿತರೆ, ಇಲ್ಲಿ ಇಂಥ ಚಾಲೆಂಜಸ್ ಇರೋದ್ರಿಂದಲೇ ಒಂದು ಸೀಸನ್ ಅಲ್ಲಿ 1 ಎಕರೆಯಲ್ಲಿ ಇದನ್ನ ಪ್ರಯೋಗ ಮಾಡಿ ಅಂತ ಹೇಳಿರೋದು. ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಕೊಂಡು ಬರೋ ಜಮೀನಲ್ಲೆಲ್ಲ ಮಾಡೋಕ್ ಹೋದ್ರೆ ಕಷ್ಟ ಆಗ್ಬೋದು. ಆದ್ರೆ ಸ್ವಲ್ಪ ಮಟ್ಟಿಗೆ ಜಮೀನಿರೋ ರೈತರು 1 ಎಕರೆಯಲ್ಲಿ ಟ್ರೈ ಮಾಡ್ಬೋದು.